ನಿಮ್ಮ ಶಿಮರ್ ಐ ಶ್ಯಾಡೋಸ್ಗಳು ಫಾಲೋಔಟ್ ಕೊಡುತ್ತಾ? ಅದನ್ನ ಡಿಚ್ ಮಾಡಿ ಅದಕ್ಕಿಂತ ನೀವು ಒಂದು ಲಿಕ್ವಿಡ್ ಐ ಶ್ಯಾಡೋಗಳನ್ನ ಈಗಲೇ ಹೋಗಿ ಪರ್ಚೇಸ್ ಮಾಡಿ. ಅದು ಯಾವ್ದು ಹೇಳಿದೆ, ಸ್ವಿಸ್ ಬ್ಯೂಟಿ ಅವರದ್ದು ಲಿಕ್ವಿಡ್ ಐ ಶ್ಯಾಡೋ. ನನ್ನ ಹತ್ರ 2 ಶೇಡ್ಗಳಿವೆ ಆ್ಯಂಡ್ ಒಂದು ಶೇಡ್ ಅಂತೂ ನಾನು ತುಂಬ ಯೂಸ್ ಮಾಡಿದ್ದೀನಿ, ಇನ್ನೊಂದು ಶೇಡ್ ನಾನು ಅಷ್ಟೊಂದು ಯೂಸ್ ಮಾಡಿಲ್ಲ ಯಾಕಂದ್ರೆ ನಂಗೆ ಮರ್ತ ಹೋಗಿತ್ತು ನನಗೆ ನನ್ನ ವ್ಯಾನಿಟಿಯಲ್ಲಿ ಇದು ಇದೆ ಅಂತ. ಇದು ಸ್ವಿಸ್ ಬ್ಯೂಟಿ ಅವರದ್ದು ಲಿಕ್ವಿಡ್ ಐ ಶ್ಯಾಡೋ. ನನ್ನ ಹತ್ರ ಈ ಶೇಡ್ ಬಂದ್ಬಿಟ್ಟು ಸ್ಮೋಕಿ ಸ್ಟೋಮ್ ಅಂತ ಶೇಡಲ್ಲಿ ಇದೆ ಆ್ಯಂಡ್ ಈ ಶೇಡ್ ಬಂದ್ಬಿಟ್ಟು ರೋಸ್ ಗೋಲ್ಡ್ ರೆಟ್ರೋ ಅಂತ ಒಂದು ಶೇಡ್ ಇದೆ. ಅದು 2 ಶೇಡ್ಗಳಲ್ಲಿ ಇದೆ ಆ್ಯಂಡ್ ದಿಸ್ ಇಸ್ ಹೌ ದ ಶೇಡ್ಸ್ ಲುಕ್ ಲೈಕ್. ದಿಸ್ ಇಸ್ ರೋಸ್ ಗೋಲ್ಡ್ ರೆಟ್ರೋ, ಆ ಶೈನ್ ನೋಡಿ, ಆ್ಯಂಡ್ ದಿಸ್ ಇಸ್ ಸ್ಮೋಕಿ ಸ್ಟೋಮ್. ಈಗ ನನ್ನ ಕಣ್ಣಲ್ಲಿ ಯಾವ ಶೇಡ್ ಇದೆ ಅಂತ ನೀವು ಗೆಸ್ ಮಾಡ್ತೀರಾ? ತುಂಬಾ ಈಸಿ ಇದೆ. ನನ್ನ ಕಣ್ಣಲ್ಲಿ ಈ ಶೇಡ್ ಇದೆ, ಸ್ಮೋಕಿ ಸ್ಟಾಮ್. ಇದರಲ್ಲಿ ನಿಮಗೆ 2.25 ml ಆಫ್ ಪ್ರಾಡಕ್ಟ್ ಸಿಗುತ್ತೆ ಆ್ಯಂಡ್ ದಿಸ್ ರಿಟೇಲ್ಸ್ ಫಾರ್ 279 ರುಪೀಸ್. ಆ್ಯಕ್ಚುಲಿ ನಾನು ಇದನ್ನು ಖರೀದಿಸುವಾಗ ಇಲ್ಲಿದೆ ಇದರದ್ದು ಪ್ರೈಸ್ ಬರೀ 200 ರುಪೀಸ್ ಇತ್ತು, 199 ರುಪೀಸ್ ಇತ್ತು. ಈಗ 279 ರುಪೀಸ್ ಆ್ಯಂಡ್ ಆ್ಯಸ್ ಲೋ ಆಸ್ 250 220 ರುಪೀಸಿಗೆಲ್ಲ ಇದು ಸಿಗುತ್ತೆ. ಈ ಥರ ಶೀನ್ ಕೊಡುತ್ತೆ ಆಯಿತಾ. ಆ್ಯಂಡ್ ಇಷ್ಟೊಂದು ಪ್ರಾಡಕ್ಟ್ ಸಿಗುತ್ತೆ. ಡೋ ಫುಟ್ ಅಪ್ಲಿಕೇಟರ್, ಐ ಲವ್ ದಿಸ್ ಪ್ರಾಡಕ್ಟ್. ಫಸ್ಟಿಗೆ ನನಗೆ ಇದು ಇಷ್ಟ ಆಗಿರಲಿಲ್ಲ. ಯಾಕೆ ಗೊತ್ತಾ, ನನ್ನ ತಪ್ಪದು. ನಾನೇನು ಮಾಡ್ತಿದ್ದೆ ಅಂದರೆ ನಾನು ಇದನ್ನು ಹಚ್ತಿದ್ದೆ ಆ್ಯಂಡ್ ಡೈರೆಕ್ಟಾಗಿ ನನ್ನ ಕಣ್ಗಳನ್ನು ಓಪನ್ ಮಾಡ್ತಿದ್ದೆ. ಇಲ್ಲಿ ಅದು ಟ್ರಾನ್ಸ್ಫರ್ ಆಗ್ತಿದೆ ಈ ಏರಿಯಾಗೆ, ಏನೂ ಚೆನ್ನಾಗಿ ಕಾಣಿಸ್ತಿಲ್ಲ. ಬಟ್ ಇವತ್ತು ನೋಡಿ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನಾನು ಇದನ್ನು ಹಚ್ಚೋದು ಹೇಗೆ ಅಂತ ಕಲ್ತಿದ್ದೀನಿ. ಇದನ್ನು ಹಚ್ಬಿಟ್ಟು 10-20 ಸೆಕೆಂಡ್ ಕೊಟ್ಟರೆ ಸಾಕು, ಇದಲ್ಲೇ ಸೆಟ್ ಆಗುತ್ತೆ. ಆ್ಯಂಡ್ ಈ ಸೈಡಲ್ಲಿ ನಾನೇನು ಮಾಡಿದ್ದೇನೆ ಅಂದರೆ ಈ ಡೋ ಫುಟ್ ಅಪ್ಲಿಕೇಟರಲ್ಲೇ ಕಂಪ್ಲೀಟಾಗಿ ಇಲ್ಲಿಂದ ಇಲ್ಲಿವರೆಗೂ ನಾನು ಐ ಶ್ಯಾಡೋನ 1 and done ಐ ಶ್ಯಾಡೋ ಥರ ಹಚ್ಚಿದ್ದೀನಿ. ಬೇರೆ ಏನು ನನ್ನ ಕಣ್ಣಲ್ಲಿ ಇಲ್ಲ. ಜಸ್ಟ್ ಕನ್ಸೀಲರನ್ನು ನಾನು ಬ್ಲೆಂಡ್ ಮಾಡಿದೆ ಆ್ಯಂಡ್ ಅದರ ನಂತರ ನಾನು ಇದನ್ನು ಡೈರೆಕ್ಟಾಗಿ ಹಚ್ಚಿದ್ದೀನಿ. ಈ ಸೈಡಲ್ಲಿ ನಾನು ಏನು ಮಾಡಿದೆ ಅಂದರೆ ಇದನ್ನು ಒಂದು ಪೆನ್ಸಿಲ್ ಬ್ರಷ್, ಈ ಥರ ಪೆನ್ಸಿಲ್ ಬ್ರಷ್ ಸಹಾಯದಿಂದ ಸ್ವಲ್ಪ ಬ್ಲೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಆ್ಯಂಡ್ ಈ ಥರ ಸ್ಪ್ರೆಡ್ ಆಗಿದೆ ಆಯಿತಾ. ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ಇದರಲ್ಲಿ ಸ್ವಲ್ಪ ಇದರದ್ದು ಏನು ಹೇಳ್ತಾರೆ, ಆ ಅಂಡರ್ಲೈಯಿಂಗ್ ಡಾರ್ಕ್ ಕಲರ್ ಇದೆಯಲ್ಲ, ಸ್ವಲ್ಪ ಬ್ಲ್ಯಾಕಿಶ್ ಗ್ರೇಷ್ ಕಲರ್ ಇದೆ ಅಲ್ಲ, ಆ ಟೋನ್ ಕಾಣಿಸುತ್ತೆ. ಬಟ್ ಇದರಲ್ಲಿ ಹಾಗೆಲ್ಲ ಸ್ವಲ್ಪ ಸ್ಪ್ರೆಡ್ ಆದಾಗೆ ಇದೆ ಶಿಮ್ಮರ್ಸ್ಗಳು. ಫಾಲ್ ಔಟ್ ಅಂತೂ ಒಂಚೂರು ಕೊಡಲ್ಲ, ಯಾಕಂದ್ರೆ ಇದರಲ್ಲೇ ಆ ಲಿಕ್ವಿಡ್ ಐ ಶ್ಯಾಡೋ ಆಗಿರೋ ಕಾರಣ ಇದರಲ್ಲೇ ಆ ಶಿಮ್ಮರ್ ಇದು ಗ್ಲೂ ತರ ಇದೆ. ಅದೇನ್ ಮಾಡುತ್ತೆ ಅಂದ್ರೆ ಇದು ಐ ಶ್ಯಾಡೋನ ಅಲ್ಲೇ ಫಿಕ್ಸ್ ಮಾಡುತ್ತೆ. ಅಂಡ್ ಈ ಸೈಡ್ ಇದು ಸ್ವಲ್ಪ ನಾನು ಬ್ಲೆಂಡ್ ಮಾಡುವಾಗ 1-2 ಶೈನ್ ಇಲ್ಲಿ ಕಾಣಿಸ್ತಿದೆ, ಇಲ್ಲೊಂದೇನೋ ಎಲ್ಲೋ 2 ಶೈನ್ ಮಾತ್ರ ಬಿದ್ದಿದೆ. ಬೇರೆ ಐ ಶ್ಯಾಡೋ ಥರ ಅಲ್ಲ, ನಮ್ಮ ಪೌಡರ್ ಐ ಶ್ಯಾಡೋ ಥರ ಅಲ್ವೇ ಅಲ್ಲ. ಸೊ ಇದನ್ನು ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದಂತ ಸ್ವಲ್ಪ ಥಿಂಕ್ ಮಾಡಿ ನೋಡಿ. ಯಾಕಂದರೆ ನಾವು ಮೊದಲು ಐ ಮೇಕಪ್ಪನ್ನು ಹಚ್ಚಿ ಆಮೇಲೆ ಆ ಫಾಲೋಔಟನ್ನು ತೆಗೆದ್ಬಿಟ್ಟು ಅದರ ನಂತರ ನಾವು ಫೌಂಡೇಶನ್ ಎಲ್ಲ ಹಚ್ಚಬೇಕಂತಿಲ್ಲ. ಇದನ್ನು ನಾವು ಡೈರೆಕ್ಟಾಗಿ ನಮ್ಮ ಕಣ್ಣ ಮೇಲೆ ನಮ್ಮ ಫೌಂಡೇಶನ್ ಎಲ್ಲ ಹಚ್ಚಿ ಆದ ನಂತರ ಲಾಸ್ಟಿಗೂ ಇದನ್ನು ಹಚ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತದೆ. ಈಗ ನಾನು ಅದೇ ಮಾಡಿರೋದು. ಆ್ಯಕ್ಚುಲಿ ನಾನು ಮಸ್ಕಾರ ಎಲ್ಲ ಹಚ್ಚಿಬಿಟ್ಟು ಅದ್ರ ನಂತರನೇ ನಾನು ಈ ಐ ಶ್ಯಾಡೋನ ಹಚ್ಚಿದ್ದೀನಿ ಆ್ಯಂಡ್ ಎಲ್ಲೂ ಫಾಲೋಔಟ್ ಕೊಡದೆ ಇಷ್ಟು ಚೆನ್ನಾಗಿ ನನ್ನ ಕಣ್ಣಲ್ಲಿ ಮೋರ್ ದೆನ್ ಹಾಫ್ ಆನ್ ಅವರ್, ಐ ಥಿಂಕ್ 45 ಮಿನಿಟ್ಸ್ ಆಯಿತು, ಹೀಗೇನೆ ಇದೆ, ಎಲ್ಲೂ ಮೂವ್ ಆಗಿಲ್ಲ. ಆ್ಯಂಡ್ ನಾನು ಅವಾಗ ಹೇಳಿದಾಗೆ ಜಸ್ಟ್ ಒಂದು 15 ಸೆಕೆಂಡ್ಸಲ್ಲಿ ಇದು ಸೆಟ್ ಆಗಿ ಹೋಗುತ್ತೆ. ದ ಶೇಡ್ಸ್ ನೋಡಿ, ಈ ಶೇಡ್ ನೋಡಿ, ನಿಮಗೆ ಫಂಕ್ಷನ್ಗಳಿಗೆಲ್ಲ ಹೋಗಬೇಕಿದ್ರೆ ಈ ಶೇಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಎದ್ದು ಕಾಣಿಸುತ್ತೆ. ಈ ಶೇಡ್ ನೋಡಿ, ನೀವು ಸ್ಮೋಕಿ ಐಸ್ ಎಲ್ಲ ಮಾಡುವಾಗ ಅಲ್ವಾ, ಸೊ ಈ ಶೇಡ್ ನಿಮ್ಮದು ಈ ಮಿಡಲಿಗೆ ಮಾತ್ರ ಇದನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಕೂಡ ನಾನು ಹಚ್ಚಿದಾಗೆ ಕೂಡ 1 and done ಐ ಶ್ಯಾಡೋ ಥರ ಕೂಡ ಇದನ್ನು ಹಚ್ಬೋದು. ಲಿಂಕ್ ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ. ಇವತ್ತಿನ ವೀಡಿಯೋಗೆ ಇಷ್ಟೇ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವೀಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.